ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಉಪನಿರ್ದೇಶಕರಾಗಿ ಸುದೀರ್ಘವಾದ ಅತ್ಯಂತ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ನಾಳೆ ನಿವೃತ್ತಿಯನ್ನು ಹೊಂದಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ಉಪನಿರ್ದೇಶಕರಾದ ಶ್ರೀಯುತ ಹಿರಿಯರ್ ಸಾಹೇಬ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಗಂಗಾಧರ ಡಿಗೇಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ಇಲ್ಲಿ ತನಕ ಬಹಳಷ್ಟು ನಮ್ಮ ಸಹೋದರಿ ಬಂಧುಗಳು ಸಾಹೇಬ್ರವ್ರ ಬಗ್ಗೆ ಮಾತನಾಡಿದ್ರು. ನಾನು ಕೆಲವಿಷ್ಟನ್ನ ನಾನು ಅವ್ರ ಬಗ್ಗೆ ಹೇಳಿಕೆ ಇಷ್ಟಪಡ್ತೀನಿ. ಬಹುಶಃ ಶಿಕ್ಷಕ ಅಥವಾ ಶಿಕ್ಷಕರಾಗಿರ್ಬೋದು, ಅವರ ಅತ್ಯುತ್ತಮ ಕಾರ್ಯಗಳನ್ನ ನೋಡಿ ಎದುರಿಗೆ ಪ್ರಶಂಸನೆ ಮಾಡಲಾರ್ದೇ ಮನೆಗೆ ಹೋಗಿ ಪತ್ರದ ಮೂಲಕ ಅವರನ್ನ ಪ್ರಶಂಸನೆ ಮಾಡುವಂತ ಏಕೈಕ ಅಧಿಕಾರಿ ನಾನು ನೋಡಿದ್ರೆ ಮಾನ್ಯ ರೆಡ್ಡಿ ಸಾಹೇಬ್ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಬಹುತೇಕ ಅವರ ಪತ್ರಗಳು ರೆಡಿ ಆಗ್ತಿದ್ದು ನಿಮಗೂ ಗೊತ್ತಿರ್ಬೋದು. ಕೊಪ್ಪಳದ ಜನ ಬಹಳ ಚಂದ ಹೇಳ್ತಾರೆ. ಕೊನೆಯ ಕಳೆದ ವರ್ಷ ಒಂದು ವರ್ಷ ಕೊಪ್ಪಳ ಕಿಳಿಪೇರ್ ಆಗಿ ಕೆಲಸ ಮಾಡ್ತಿದ್ರು. ಗದಗಿಂದ ಕೊಪ್ಪಳಕ್ಕೆ 60 ಕಿಲೋಮೀಟರ್ ಸಂಚರಿಸುವಾಗ ಕನಿಷ್ಠ 2-3 ಲೆಟರ್ ಬಸ್ನಾಗ ರೆಡಿ ಆಗ್ತಿದ್ವು. ಅವ್ರ ಜೊತೆಗೆ ಹೋಗ್ತಕ್ಕಂಥ ಶಿಕ್ಷಕರು ಹೇಳ್ತಿದ್ರು, ಈಗ ಬಂದಾಗ ನೋಡಿ ವಾಟ್ಸಪ್ ಈ ಸದ್ಯ ಒಂದು ಅಜೆಂಡಾ ಬರ್ತೈತಿ ಅಥವಾ ಲೆಟರ್ ಬರ್ತೈತಿ ಅಂತ ಹೇಳಿ. ಎಷ್ಟೋ ನಾವು ಬಹುತೇಕ ನನ್ನ ಹಿಡಿದು ಹೇಳ್ತೀವಿ, ಕಂಪ್ಯೂಟರ್ನಾಗ ಟೈಪ್ ಮಾಡಿ ಕಳ್ಸೋಣಪ್ಪ ಏನೋ ಒಂದು ಲೆಟರ್ ಅಂತ ವಿಚಾರ ಮಾಡ್ತಿದ್ವಿ. ಅವ್ರೇನು ವಿಚಾರ ಅವ್ರ ಪಕ್ಕದ ನೋಡುತ್ತಾ ಅಲ್ಲೇ ಪೇಪರ್ ಹಾಕೊಂಡು ಅಲ್ಲೇ ಲೆಟರ್ ಬರೋದು. ನೀವು ಕಳೆದ ವರ್ಷ ನೋಡಿರ್ಬೋದು, ರಜೆಯಲ್ಲಿ ಏನು ಹೋಮ್ವರ್ಕ್ ಕೊಡ್ಬೋದು ಅಂತ ಹೇಳಿ ಒಬ್ಬ ಉಪನಿರ್ದೇಶಕರು ಪ್ರತಿಯೊಬ್ಬರಿಗೆ ಲೆಟರ್ ಹಾಕ್ತಾರಂದ್ರೆ ಅವರ ಕಾರ್ಯದಕ್ಷತೆ ಮತ್ತು ಒಂದು ಕಮಿಟ್ಮೆಂಟ್ ಅಂತ ಏನಿಲ್ಲ, ಅದು ನಿಜವಾಗ್ಲೂ ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ರೆಡ್ಡಿ ಸಾಹೇಬ್ ಅಂದ್ರೆ ನೆನಪಾಗೋದು ನನಗೆ ಅವರ ಒಂದು ಹಳೆ CD100 ಹೀರೋನ ಬೈಕ್ ಬಹುಶಃ ನೋಡಿರ್ತೀರಿ. ನೆಕ್ಸ್ಟ್ ಇನ್ನೊಂದು ರಾಮು ಡ್ರೈವರ್, ಆ ನಂತರ ಮಾರ್ಷಲ್ ಜೀಪ್ ಅವ್ರದ್ದು. ಮಾರ್ಷಲ್ ಜೀಪ್ ಎಲ್ಲಾದ್ರೂ ಕೈ ಕೊಟ್ರೆ ಅವ್ರು ಕೇಳ್ತಿದ್ದು, ನಾನು ನಿನ್ ಬೈಕ್ ಏನೈತಿ ಇಳಿಸ್ಬರ್ಲಿ ಅಂತ ಸರ್, ಬೇಡ ಚಾವಿ ತಾನೇ ಏನು ನಾನೀಗ ಹೋಗಿ ಬರ್ತೀನಿ ಅಂತ ಹೇಳಿ ಅಂತ. ಮತ್ತೆ ಜೊತೆಗೆ ಅವ್ರ ಜೀಪ್ ಕೈ ಕೊಟ್ಟಾಗ ಎಷ್ಟೋ ಸಾರ ಗದಗಿಂದ ನಾನು ಗಡ್ಡ ನೋಡಿದೀನಿ, 40 ಕಿಲೋಮೀಟರ್ ದೂರ ಅದೇ ಹಳೆಯ CD100 ಬೈಕ್ ಅನ್ನು ತೆಗೆದುಕೊಂಡು ದಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳನ್ನ ವಿಸಿಟ್ ಮಾಡ್ತಾ ಮಾಡ್ತಾ ಬಂದಿರ್ತಕ್ಕಂಥ BO ಅಂತ ನಾನು ಹೇಳಿಕೆ ಬಹಳ ತುಂಬಾ ಹೆಮ್ಮೆ ಅನಿಸ್ತದೆ. ಅದ್ರ ಜೊತೆಗೆ ಅವರ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ 10 ವರ್ಷ ಬಿಡ್ಲಿ ಅವರು, ನೀವು ಒಂದ್ಸಲ ಭೇಟಿಯಾಗಿರಪ್ಪ ಅಂದ್ರೆ ಒಂದ್ ಕಡೆ ಕಾರ್ಯನಿರ್ವಹಣೆ ಮಾಡಿ ಬಂದಿದ್ರು ಸಾಕು. ಅವ್ರು 10 ವರ್ಷ ಬಂದು ಭೇಟಿ ಆದ್ಮೇಲೆ ನೀವು ನಾಗರಾಜ್, ನೀವು ಕುಮಾರ್, ನೀವು ಪವಾರ್ ಅಂತೇಳಿ ಅತ್ಯಂತ ಹೆಸರನ್ನ ಗುರುತಿಸಿ, ಅದು ಬರೀ ಟೀಚರ್ಸ್ ಅಷ್ಟೇ ಅಲ್ಲ, ಒಂದು ಶಾಲೆಗೆ ಹೋದಂತ ಒಬ್ಬ ವಿದ್ಯಾರ್ಥಿನೂ ಕೂಡ ಅವ್ರಿಗೆ ಅಟ್ರಾಕ್ಟ್ ಅನ್ಸಿದ್ರೆ ಆ ವಿದ್ಯಾರ್ಥಿ ಹೆಸರನ್ನು ಕೂಡ ಅವ್ರು 10 ವರ್ಷ ಬಿಟ್ಟು ಹೇಳುವಂತ ಸಾಮರ್ಥ್ಯವನ್ನು ಪಡೆದಿರುವಂತ ಅಧಿಕಾರಿ ಅಂತಕ್ಕಂಥದ್ದನ್ನ ನನಗೆ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ನಾನು 2000 ಬಹುಶಃ 7ರಲ್ಲಿ ಬೆಲ್ಲಾಪುರದಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ನಮ್ಮ ಶಾಲೆಗೆ ಬಂದ ತಕ್ಷಣ ಅವರು ಅತ್ಯಂತ ನಮಗೆಲ್ಲ ಕಲ್ಪನೆ ಇರ್ತಿತ್ತಂದ್ರೆ ಹಿಂದೆ ನಾವೆಲ್ಲ ನೋಡಿದ್ವಿ, ನಾವು ವಿದ್ಯಾರ್ಥಿ ಆಗಿದ್ದಾಗ ಬಹುತೇಕ ಸಾಹೇಬರು ಬಂದು ಆಫೀಸ್ ನಲ್ಲಿ ಕೂತ್ಕೊಂಡು ಟೀಚರ್ಸ್ ಮೀಟಿಂಗ್ ಮಾಡಿ ನಂತರ ಊಟದ ಟೈಮ್ಗೆ ಊಟ ಮಾಡಿ ನಂತರ ಟೀ ಕುಡಿದು ಹೋಗ್ತಿದ್ರು. ಬಟ್ ನಾವು ಇತ್ತೀಚೆಗೆ ನಾವು ನೋಡಿದಾಗ ನಮ್ಮ ಈಗಿನ BO ಆಗಿರ್ಬೋದು, ನಮ್ಮ ಸಮನ್ವಯ ಅಧಿಕಾರಿಗಳ ಆದಿಯಾಗಿ ಕೂಡ ನಮ್ಮ BO ನೋಡಿದಾಗ ಹೆಚ್ಚು ಅವರು ಖಂಡಿತ ಆಫೀಸ್ ನಲ್ಲೆಲ್ಲ ಕ್ಲಾಸ್ ರೂಮ್ ನಲ್ಲಿ ಅಂತಕ್ಕಂಥದ್ದನ್ನ ಅವ್ರು ಕೇಳ್ತಿದ್ದು ಮಗ್ಗಿ. ನಾನು ಮಗ್ಗಿ ಸ್ಕಿಲ್ ಅನ್ನ ಅವರಿಂದ ಕಲ್ತಿದ್ದೀನಿ. ಎಷ್ಟು ಬರ್ತದೆ ಮಗ್ಗಿ ಹುಡುಗರಿಗೆ ಅಂದ್ರು, ಸರ್ ಒಂದಿಷ್ಟು ಮಂದಿಗೆ 25 ಬರ್ತದೆ, ಒಂದಿಷ್ಟು 30 ಮಂದಿ ನೋಡಿ ಟೆಸ್ಟ್ ಮಾಡೋದು ಹೆಂಗಂತ ತೋರಿಸ್ತೇನೆ. ಎಲ್ಲರೂ ಬರೀ ಎಲ್ಲರೂ ಕರೆದು ಈ ಕಡೆ ಹುಡುಗರು ನಿಂದರಿ, ಈ ಕಡೆ ಹುಡುಗಿಯರು ನಿಂದರಿ, 2 ಗುಂಪು ಮಾಡಿ, ನೀವ್ 2 ಅಂದ್ರೆ ಇವ್ರು 2 4 ಅಂದ್ರು. ಈ 5 ನಿಮಿಷದೊಳಗೆ 30 ತರ ಮಗಿನ ಟೆಸ್ಟ್ ಮಾಡಿಬಿಟ್ರೆ ಅಲ್ಲೇ ಅದು ಎಷ್ಟು ಎಫೆಕ್ಟಿವ್ ಐತೆ ಅಂದ್ರೆ ನಾನು ಸಾಕಷ್ಟು ಸಲ ಪ್ರಯೋಗ ಮಾಡಿದ್ದೀನಿ. ಒಳ್ಳೆ ಒಂಥರ ಕಾಂಪಿಟೇಷನ್ ಆಗಿರ್ತದೆ, ಜೊತೆಗೆ ಮಗಿ ಕಲಿಸ್ಲಿಕ್ಕೆ ಅತ್ಯಂತ ಬಹಳ ಒಂದು ಒಳ್ಳೆ ಕೌಶಲ್ಯ ಅಂತಕ್ಕಂಥದ್ದನ್ನ ಅವ್ರು ತೋರಿಸ್ಕೊಟ್ಟಂತವ್ರು ಶ್ರೀ ರೆಡ್ಡಿ ಸಾಹೇಬ್ ಅಂತ ಹೇಳಿ ಇಷ್ಟಪಡ್ತೀನಿ. ಹೀಗೆ ಮತ್ತೆ ಜೊತೆಗೆ ಪ್ರೌಢಶಾಲಾ ಶಿಕ್ಷಕನಾಗಿ ನಾವು ಮಾತನಾಡಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ನಾವು ತಾಲೂಕಿನ ಬಗ್ಗೆ ಆಗ್ಲಿ ಅಥವಾ ಈಗ ಜಿಲ್ಲೆಯ ಬಗ್ಗೆ ಆಗ್ಲಿ ಶಾಲೆಗಳ ಬಗ್ಗೆ ಆಗ್ಲಿ ಎಷ್ಟೊಂದು ಕಾಳಜಿ ಅನ್ನೋದಕ್ಕೆ ಮೊನ್ನೊಂದು ನಾನು ಅವ್ರು ಬಹುಶಃ ಆ ಫೋಟೋದಾಗ ನೋಡ್ತಿದ್ದೀರಿ, ಒಂದು ಹಾಳೆ ಇಟ್ಕೊಂಡು ಮೈಕ್ ಇಟ್ಕೊಂಡು ನಿಂತಾರೆ ಕೌನ್ಸಿಲಿಂಗ್ ಒಳಗ ಹೇಳ್ತಿದ್ರು ಅವರು ಎಲ್ಲಿ ಪ್ಲೇಸ್ ತಗೋಬೇಕಂತ ಹೇಳಿ ಎಷ್ಟೊಂದು ಕಾಳಜಿ ಇತ್ತಂದ್ರೆ. ಅಲ್ಲಿ ಉದಾಹರಣೆ ಒಂದ್ ಸ್ಕೂಲ್ ಇಂದ ಬೇರೆ ಸ್ಕೂಲ್ಗೆ ಹೋಗ್ತಿದ್ರು, ಅಲ್ಲಿ ಯಾಕೆ ಹೋಗ್ತೀರಿ ನೀವು,
ಇನ್ನೊಂದು ತಗೋರಿ, ಅಲ್ಲಿ ಬಹಳಷ್ಟು ಸ್ಟಾಪ್ ಕಡಿಮೆ ಐತಿ, ಆ ಶಾಲೆ ಪರಿಸ್ಥಿತಿ ಬಹಳ ಶೋಚನೀಯ ಐತಿ. ನೀವೇನಾರ ಅಲ್ಲಿ ತಗೊಳ್ಳಿಲ್ಲ ಅಂದ್ರೆ ಆ ಶಾಲೆ ಬಂದಾಗಿ ಹೋಗ್ಬಿಡ್ತೀವಿ. ದಯವಿಟ್ಟು ತಗೊಳ್ಳಿ ಅಂತ ರಿಕ್ವೆಸ್ಟ್ ಮೂಲಕ ಎಷ್ಟೋ ಜನರನ್ನ ಪ್ರೇರೇಪಣೆ ಮಾಡಿ ಆ ಶಾಲೆಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳವನ್ನ ನಿಯುಕ್ತಿ ಮಾಡ್ತಕ್ಕಂಥ ಕೆಲಸವನ್ನ ಅವತ್ತು ಮಾಡ್ತಿದ್ರು ಸರ್. ಅದ್ರ ಜೊತೆಗೆ ನಾನು ಪ್ರೈಮರಿಯಿಂದ ಹೈಸ್ಕೂಲ್ಗೆ ಪ್ರಮೋಷನ್ ಆದೆ. ಹಿಂದಿನ ದಿವಸ ವೇಕೆನ್ಸಿ ಲಿಸ್ಟ್ ನೋಡಿದಾಗ ನಮ್ಮ ಮುಂಡ್ರಿಗೆ ವೇಕೆನ್ಸಿನೇ ಇರಲಿಲ್ಲ. ಅವತ್ತಿನ ಕಾಲದಾಗ ಜರ್ನಲಿಸ್ಟ್ ಇರೋದ್ರೊಳಗೆ ಮ್ಯಾಥ್ಸ್ ಟೀಚರ್ 2013 ಒಬ್ರು ಅಪಾಯಿಂಟ್ ಆಗಿ ಆರ್ಡರ್ ತಗೊಂಡು ಜಾಯಿನ್ ಆಗಿರ್ಲಿಲ್ಲ, 6 ತಿಂಗಳಾಗಿತ್ತು. ಅದನ್ನ ಸಾಹೇಬ್ರ ಗಮನಕ್ಕೆ ಬಂತು. ಸಾಹೇಬ್ರ ಏನ್ ಮಾಡಿದ್ರು, ಈಗ ಕೌನ್ಸಿಲಿಂಗ್ ನಡೆಯತ್ತವು ಬಹಳ ಆತ್ಮೀಯತೆ ಇದ್ರಲ್ಲ, ಅವ್ರು ನನ್ ಮುಂದೆ ಹೇಳಿಲ್ಲ. ಒಬ್ಬ ಒಳ್ಳೆ ಶಿಕ್ಷಕ ಅವ್ರು ಬೇರೆ ಹೆಂಗ್ ಮುಂದೆ ಹೇಳಿದ್ರು, ನಮ್ಮ ತಾಲೂಕಿಂದ ಹೋಗೋಕೆ ಬಿಡ್ಬೇಕು, ಏನಾರ ಮಾಡಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಡಿ.ಡಿ.ಪಿ. ಅವತ್ತಿನ ಕಾಲದಲ್ಲಿ ರಾಜೇಂದ್ರ ಪ್ರಸಾದ್ ಸರ್ ಇದ್ರು. ಅವತ್ತಿನ ರಾತ್ರಿ ದಿವಸನೇ ನಮಗೆ ಜರ್ನಲಿಸ್ಟ್ ಅವ್ರಿಗೆ 6 ತಿಂಗಳಾದ್ರೂ ಅವ್ರು ಜಾಯಿನ್ ಆಗಿಲ್ಲ, ಪೋಸ್ಟಿಂಗ್ ತಗೊಂಡವರು ಅಲ್ಲಿ ನಮ್ಗೆ ಮ್ಯಾಥ್ಸ್ ವೇಕೆನ್ಸಿ ತೋರಿಸ್ರಿ ಅಂತ ಹೇಳಿ ಮುಂಜಾನೆ ಹೋಗಿ ವೇಕೆನ್ಸಿ ಲಿಸ್ಟ್ ನೋಡಿದ್ರೆ ಜರ್ನಲಿಸ್ಟ್ ಅವರು ಇರ್ತಾವ್. ನಾನು ಅವತ್ತಿನ ದಿವಸ ಏನಾದ್ರು ಕೌನ್ಸಿಲಿಂಗ್ ಅವ್ರು ಪ್ಲೇಸ್ ನ ಕ್ರಿಯೇಟ್ ಮಾಡಿಸಿರ್ಲಿಲ್ಲ ಅಂದ್ರೆ ನಾನು ಮುಂದಿನ ರೋಣ ತಾಲೂಕು ತಗೋಬೇಕಾಗ್ತಿತ್ತು. ಅವ್ರ ಕಾಳಜಿ ಏನಪ್ಪಾ ಅಂದ್ರೆ ನಮ್ಮ ಇಲ್ಲಿ ಏನಪ್ಪ ಟೀಚರ್ಸ್ ನಮ್ಮ ತಾಲೂಕನ್ನು ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತಕ್ಕಂಥ ಕಾಳಜಿ. ಅದ್ರ ಜೊತೆಗೆ SSLC ಎಕ್ಸಾಮ್ ನಡೆದಾಗ ಅವರ ಕಾಳಜಿ ಮತ್ತೆ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅನುಕಂಪವನ್ನು ಗಮನಿಸಿದ್ರೆ ನಿಜವಾಗ್ಲೂ ನಮ್ಗೆಲ್ಲ ಅನುಕರಣೀಯ. ಅವರು ಸ್ವತಃ ತಾವೇ ಎಕ್ಸಾಮ್ ಸೆಂಟರ್ ಮುಂದೆ ಚೇರ್ ಹಾಕಿ ನಿಂತ್ಕೊಂಡು ಹೆಂಗ್ ಬರೆಯಕತ್ತಾರ ಹುಡುಗರು, ಚೆನ್ನಾಗಿ ಬರೆಯಕತ್ತಾರ ಇಲ್ಲ, ಅವ್ರಿಗೆ ಹೆದರ್ಸ್ಬೇಡ್ರಿ, ಅವ್ರ ಸ್ಕೋಪ್ ಮಾಡ್ರಿ, ಈ ಚೆನ್ನಾಗಿ ಬರೀತಿ ಬರಿ ಅಂತಕ್ಕಂಥ ಪ್ರೇರಣೆಯ ಮಾತುಗಳನ್ನ ಹೇಳ್ರಿ ಅಂತ ಹೇಳಿ ಸ್ವತಃ ಅವರೇ ಕುಂತ್ಕೊಂಡು ಪ್ರತಿಯೊಬ್ಬ ಸೂಪರ್ವೈಸರ್ನ ಕೇಳ್ತಿದ್ರಿ, ಹೆಂಗ್ ಬರೆಯಕತ್ತಾರ ಹುಡುಗರು, ಚೆನ್ನಾಗಿ ಬರೀ ಅಂತ ಹೇಳಿ ಅಂತಕ್ಕಂಥ ಮಾತುಗಳನ್ನು ಕೂಡ ಅತ್ಯಂತ ಬಹಳ ಮನಮುಟ್ಟುವಂತೆ ಹೇಳ್ತಿದ್ರು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಿಕೆ ಇಷ್ಟಪಡ್ತೀನಿ. ಇನ್ನೂ ಅನೇಕ ಅವರ ವಿಷಯಗಳನ್ನ ಹೇಳ್ಬೋದು, ಬಟ್ ಸಮಯದ ಅಭಾವದಿಂದ ನಾನು ಇಂತ ಮಾಡ್ತಿದ್ದೀನಿ. ಸರ್, ತಮ್ಮ ಮಾರ್ಗದರ್ಶನ ನಮ್ಮ ಇಲಾಖೆಗೆ ಸದಾ ಇರಬೇಕು. ಜೊತೆಗೆ ತಮ್ಮ ಈಗೇನು ಶೈಕ್ಷಣಿಕ ಕಾಳಜಿ ಐತಿ, ನಮ್ಮ ಸಾಹೇಬರು ಕೂಡ ನೀವು ಆಲ್ರೆಡಿ ಎರಡೂ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ತಮ್ಮೊಂದಿಗೆ ಇರ್ತೀವಿ. ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ, ಜೊತೆಗೆ ನಾಳೆ ದಿನ ನಿವೃತ್ತಿ ಆಗಲಿರುವಂತ ನಮ್ಮ ಅನೇಕ ಶಿಕ್ಷಕ ಬಂಧುಗಳಿದ್ದಾರೆ, ನಮ್ಮ ಅಕ್ಷಯ್ ಅವರ ಜೊತೆಗೆ ಕೋಡೂರು ಸರ್, ಇನ್ನೂ ಅನೇಕ ಜನರು ನಿವೃತ್ತಿ ಆಗ್ತಿದ್ದಾರೆ. ತಮಗೂ ಕೂಡ ಶುಭವನ್ನು ಕೋರ್ತಾ ನನಗೆ ಮಾತಾಡೋ ಅವಕಾಶ ಕೊಡುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.